ಕಂದಮೂಲ ವ್ಯಾಧಿಗಳನ್ನು ಸೇರಿಸಿ. ವ್ಯಾಧಿ ಅಲ್ವಾ, ಕಂದ ಮೂಲಾದಿಗಳನ್ನು ಸೇರಿಸಿ ಒಂದಾದ್ರೂ ಗೆಣಸಿನ ಬಳ್ಳಿ ಉಂಟೆಲ್ಲ ಕಿತ್ತಿ ಬಿಸಾಗ್ಲಿಲ್ವ? ಕರಡಿ ತರ ಅಗದು ತಿಂದಾಗ್ಲಿಲ್ವ? ನೀವು ತಿಂದಾಗ್ಲಿಲ್ವ? ನಿಮಗೆ ಒಂದು ಹಣೆ ಬರ ಸರಿ ಇರ್ತದೆ. ಅದಕ್ಕೆ ಆಗಾಗ ಜಾಗ ಬದಲಿಸುವುದು. ನಮ್ಮ ಅಣ್ಣ ಹೇಳ್ತಾನೆ ಹಾಗೆ, ಒಂದೇ ಕಡೆಯಲ್ಲಿ ಇದ್ದೇವೆ ಅಂತಾದ್ರೆ ಇಲ್ಲಿದ್ದ ಋಷಿಮುನಿಗಳಿಗೂ ಮತ್ತೆ ಏನು ಸಿಗುವುದಿಲ್ಲ, ಎಲ್ಲ ನೀವೇ ತಿಂದದ್ದನ್ನೆಲ್ಲ ನಾವೇ ತಿಂದು ಮುಗಿಸಬಾರದು. ಅದಕ್ಕಾಗಿ ಬೇರೆ ಬೇರೆ ಕಡೆಗೆ ಹೋಗುವ. ಎಲ್ಲ ಅಗಲಿ ಪರಿಸರ ನಾಶ ಮಾಡಿ ಹಾಕಿದ್ದೀರಿ. ಅದಕ್ಕಾಗಿ ನಾವು ತಿರುಗಾಟದಲ್ಲಿ ಎಲ್ಲಿ ನೋಡಿದ್ರು ಹೊಂಡವೇ ನಿಮ್ದು. ಪರಿಸರ ನಾಶ ಮಾಡಿ ಹಾಕಿದ್ದೀರಿ. ಹೊಂಡವನ್ನು ಮುಚ್ಚಲಿಕ್ಕೆ ಆಗುದಿಲ್ಲ ನಿಮ್ಗೆ. ಅದು ಗಡ್ಡೆಗಣಸು ತೆಗೆದದ್ದಲ್ವೇನೋ, ಅದು ಮುಚ್ಚಲಿಕ್ಕೆ ಆಗುದಿಲ್ಲ. ಅದು ಮುಚ್ಚಬೇಕು ಅಂತಿಲ್ಲ. ಭೂಮಿ ದೇವಿಗೆ ವರ ಉಂಟು, ತೆಗೆದಂತಹ ಹೊಂಡ ತಾನಾಗಿ ಮುಚ್ಚಿಕೊಳ್ತದೆ. ಈಗ ಬೇಕಾದಾಗ ಮುಚ್ಚಿಕೊಳ್ತಾರೆ. ಈಗ ಅದೇ ನಿರೀಕ್ಷೆಯಲ್ಲಿ ಇದ್ದೀರಿ. ಆದ್ದರಿಂದ ಹಣೆ ಬರ ಸರಿ ಇರ್ತಿದ್ರಿ ನೀವು. ಇಲ್ಲಿ ಬೆಳಿಬೇಕಾದ ಅಗತ್ಯ ಉಂಟಾ? ಯಾವ್ದ್ರಿಂದ ಹೇಳ್ತಾ ಇದೀನಿ, ಮಾನ ಬಿಟ್ಟವರೇ, ಮರ್ಯಾದೆ ಬಿಟ್ಟವರೇ, ಶಂಡರೆ ಬಂಡರೆ ಹೇಳಿ ಹೇಬೇಡಿ. ನಿನ್ನ ಹತ್ರ ಏನು ಮಾತಾಡುವ ನಾನು? ನಿನ್ನ ಹತ್ರ ಅವಾಯ್ತಾನಲ್ಲ, ಆದ್ದರಿಂದ ಅವನು ಹೇಳ್ತೀನಿ. ನಮ್ಮಣ್ಣ ಧರ್ಮಪ್ರಭುವಿನ ಸೆರಗಿಗೆ ಕೈ ಇಕ್ಕಿದಂತಹ ಹಂತಕಾರಿಯೇ ಈಗ ನಿನ್ನ ಕೈಯೇ ಇರೋದಲ್ಲ, ನನ್ನನ್ನೇ ನಾನು ಹಿಡ್ಕೊಂಡದ್ದ. ನನಗೆ ಈಗೀಗ ಸ್ಪರ್ಶಜ್ಞಾನ ಸ್ವಲ್ಪ ಕಮ್ಮಿ ಆಗಿದೆ. ಇದು ಹಕ್ಕಿಯದ್ದು ಪ್ರಾಣಿಯದ್ದು ಎಲ್ಲ ಸ್ವರ ಒಟ್ಟಿಗೆ ಬರ್ತದೆ ನಿನ್ನದ್ದು. ಆ ರೀತಿ ಹಿಡಿದರೆ ನಾನು ಧರ್ಮರಾಯನ ಸೆರಗಿಗೆ ಹೋಗಿ ಕೈ ಹಾಕಿದೆ ಭೀಮಸೇನ್ ಬಂದು. ಧರ್ಮರಾಯನ ಯೋಗ್ಯತೆ ಅಂತ ಅವ್ರ ಧರ್ಮಕ್ಕೆ ಕೂತ್ಕೊಳ್ಳೋದು ಯಾಕೆ ಅಂತೇಳಿ ಬನ್ನಿ ಮಾತಾಡ್ಲಿಕ್ಕೆ ಅಂದ್ರೆ ಕರೆದದ್ದು ನಾನು. ಅವರ ಸೆರಗಿಗೆ ಕೈ ಹಾಕುವಷ್ಟು ದುರ್ಬುದ್ಧಿ ತೋರಿ ನನ್ನ ಹತ್ರ ಸಲುಗೆ ಮಾತಾಡಪ್ಪ. ನಾವು ಮೊದಲಿನಿಂದಲೇ ಪರಿಚಯ ಉಂಟು, ನನಗೆಲ್ಲ ನೀನು ಬೇಕಾದಾಗ ರಥ ಓಡಿಸಿದ್ದಿ, ಆ ಒಂದು ಸಲುಗೆಯಿಂದಲಾದ್ರೂ ಮಾತಾಡು. ಧರ್ಮಪ್ರಭುವಿನಲ್ಲಿ ನಾವೇ ಸಲುಗೆಯಿಂದ ಮಾತಾಡುದಿಲ್ಲ, ನೀನು ಅವ್ರ ಹತ್ರ ಮಾತಾಡು. ನಿನಗೆ ಮಾತಾಡ್ಲಿಕ್ಕೆ ನನ್ನ ತಮ್ಮ ಸಾಕಾಗುದಿಲ್ವ? ಅಣ್ಣ ಬೇಕಾ? ನೀನು ಒಂದು ಹೊಡೆಯುತ್ತೇನೆ ಅಂತ ಸಂಕಲ್ಪ ಮಾಡಿದ್ರೆ ಅವ ಸಾಯ್ತಾನೆ, ನೀನು ಹೊಡೆದಾಗಬೇಕು ಅವನಿಗೆ. ಸರಿ ತಮ್ಮ. ಇವರೇನು ಈ ವರ್ಷ ಇಷ್ಟು ತೋರಾದದ್ದು? ಈ ವರ್ಷ ಅಲ್ಲ, ನಾನು ಹುಟ್ಟಿನಿಂದಲೇ ಹೀಗೆ ಇದ್ದೆ. ಕೆಟ್ಟ ಗೆಣಸು ತಿಂದು ಮುಂದೆ ವಾಯು ಪ್ರಕೋಪ. ವಾಯು ಜಾತ, ವಾಯು ಪ್ರಕೋಪ ಅಲ್ಲ, ವಾಯುಜಾತ. ಬಾ ಮುಂದೆ ಬಾ. ಯಾರೋ ನೀನು? ಯಾರೋ ನೀನು? ದಾರುಕೇಶ. ದಾರುಕೇಶ. ದ್ವಾರಕೇಶ ಕೇಶ. ನಿನ್ನ ಕೇಶಂ. ನಾವು ಬಂದ ಮೇಲೆ ಕೇಶ. ದ್ವಾರಕೇಶ ಅಂತ ದ್ವಾರಕೇಶ. ನೂತನಾಗಿ ಬಂದವ ನೀನು. ಯಾರು ನಿನ್ನನ್ನು ಕಳುಹಿಸಿದವ? ದೇವರು. ಕೃಷ್ಣಯ್ಯ. ಕೃಷ್ಣನಲ್ಲ. ಏನ್ ಬೇಕಾದ್ರೆ ಹೇಳಿ, ಕೃಷ್ಣನ ಅಲ್ಲ ಅಂತ ಹೇಳಿದ್ರು. ಕೃಷ್ಣ ಅಲ್ವಾ? ಕೃಷ್ಣ ಅಲ್ಲ ಅಂತ ಹೇಳಿದ್ರು. ಕೃಷ್ಣ ಅಲ್ಲ ಅಂತ. ಕೃಷ್ಣ ಹೌದೇ. ನನ್ನದು ವಿಷಯ ಮುಗಿಲಿಲ್ಲ ಪಾಪಿ. ಅಣ್ಣನ ಮಾತಿನಲ್ಲಿ ವಿಮರ್ಶೆ ಮಾಡಬೇಡ. 2 ಸಲ ಸಮಾಧಾನ, 3ನೇ ಸಲ ಬಾರಿಸುವುದೇ ಅವ. ಕೃಷ್ಣ ಅಲ್ಲ, ಅವನ ಅನುಜ ಬಲಭದ್ರನಲ್ಲ. ಹೌದೇ. ಅಲ್ಲ ಅಲ್ಲ ಅಂತ ಹೇಳಬೇಡಿ. ಬಲರಾಮನಲ್ಲ. ನಲ್ಲ ಅಲ್ಲ. ಅವರೀರ್ವರ ಅಪ್ಪ ವಸುದೇವನಲ್ಲ. ಯಾರನ್ನು ಬೇಕಾದ್ರೆ ಬದಲಾವಣೆ ಮಾಡಿ, ಅಪ್ಪನನ್ನು ಬದಲಾವಣೆ ಮಾಡೋದು ಬೇಡ. ಯಾಕೆ? ಈಗ ನಾವು ಅಪ್ಪನನ್ನು ಬದಲಾವಣೆ ಅಪ್ಪ ಅಲ್ಲ ಅಂತ ಹೇಳ್ತಾರೆ. ಆಗಲ್ಲೂ ವಿಷಯ ಮುಗಿಲಿಲ್ಲ. ಅವರಿಬ್ಬರ ಅಪ್ಪ ವಸುದೇವನಲ್ಲ, ಪ್ರತ್ಯಕ್ಷ ಪ್ರಳಯ ಕಾಲದ ಭೈರವನೇ. ದೂರಕ್ಕೆ ಐತಂದರೂ ಲೆಕ್ಕಿಸುವವರಲ್ಲ. ಮಾತ್ರ ಅಲ್ಲ, ಗಯನನ್ನು ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ. ಗಯ ಮರ್ಗಯ. ಅಣ್ಣ ಏನು ಬಂದ ಇವನನ್ನು ಸುಮ್ಮನೆ ಕಳಿಸುವುದು ಒಳ್ಳೇದಾಗ್ತದೆ. ಇವನನ್ನೊಂದು ಸನ್ಮಾನ ಮಾಡಬೇಕು. ಈ ಸಲದ ಪ್ರಶಸ್ತಿ ಇವನಿಗೆ ಕೊಡುವ ಸನ್ಮಾನ. ಒಂದು ಸನ್ಮಾನ. ಪಿಡಿದವನ ಕೊರಳಿಗೆ ವಾಲೆಯ ಪಿಡ
ಮನೆ ಹೊಯ್ದಕ್ಕಿದರೆ ಬಂದ ಸೊರಾರಿಗಿಂತೆಂದ ಏನ್ ಮಾಡುದು ನೀವು? ಸನ್ಮಾನ ಬೇಡ ನನಗೆ. ಸನ್ಮಾನ ಬೇಕು. ಸನ್ಮಾನ ಕೊಡ್ಲಿಕ್ಕೆ ಬಂದವರು ಅವರಿಗೆ ಕೊಡುದು ಬೇಡ, ಬೇರೆಯವರಿಗೆ ಕೊಡಿ ಅಂತೇಳಿ ತಪ್ಪಿಸಿದವರು ತುಂಬಾ ಬಂದಿದ್ದಾರೆ. ಆದ್ರಿಂದ ನನಗೆ ಸನ್ಮಾನ. ನಾವು ಹಾಗಲ್ಲ, ನಿನ್ನ ಪ್ರತಿಭೆಯನ್ನು ಗುರುತಿಸಿದ್ದೇವೆ. ನೀನು ಕೇಳಿ ತೆಕ್ಕೊಳ್ಳುವುದಲ್ಲ, ಅದು ನಿನ್ನ ಹಣೆ ಬರಹ ಅಲ್ಲ, ಅಲ್ಲ, ಯೋಗ್ಯತೆ ನೋಡಿ ಸಿಕ್ಕುದು. ನನಗೆ ನೀಲಮೇಘ ಶ್ಯಾಮನ ಅಪ್ಪಣೆ ಆಗಿದೆ, ಸನ್ಮಾನ ಮಾಡುವುದ್ರೆ ನಾನೇ ಮಾಡ್ತೇನೆ. ಅದ್ದೂರಿಯ ಸನ್ಮಾನ, ನಿನ್ನ ಕುಟುಂಬದವರು ನೆನಪಿಡುವಾಗ ಸನ್ಮಾನ ನಾನು ಮಾಡ್ತೇನೆ ಅಂತೇಳಿ ಭರವಸೆ ಮಾತು ಕೊಟ್ಟಿದ್ದಾರೆ. ಅದೇ ನಿರೀಕ್ಷೆಯಲ್ಲಿ ನಾನು. ಹೌದೌದು, ಅಲ್ಲ, ನೀನು ಅದನ್ನು ಈಗ ಹೇಳುದು ಬರುವ ವರ್ಷ ನಿನಗೆ ಮಾಡ್ಲಿಂತ. ನಿನ್ನ ನೀಲಮೇಘ ಶ್ಯಾಮ ಹೇಳಿದ್ದು ಅವನೇ ಮಾಡ್ತಾನೆ ಅಂತಲ್ಲ, ಇಲ್ಲಿ ಸಿಗ್ತದೆ ಅಂತ. ಹೌದು. ಹಾಗಾಗಿ ಸನ್ಮಾನ ಬೇಡ, ಪ್ರತಿಭಾ ಪುರಸ್ಕಾರ ಮಾಡಿ. ಓ, ಪ್ರತಿಭಾ ಪುರಸ್ಕಾರ. ನಿನ್ನಲ್ಲಿ ಯಾವ ಪ್ರತಿಭೆ ಉಂಟು ಅಂತ ಬೇಕಲ್ಲ. ಪ್ರತಿಭೆ ಇದ್ದವರಿಗೆ ಕೊಡುವುದಕ್ಕೂ ಪ್ರತಿಭಾ ಪುರಸ್ಕಾರ ಅಂತ ಹೆಸರು. ಹೌದು. ಇನ್ನೊಂದು ಪ್ರತಿಭೆ ಇಲ್ಲದವರಿಗೆ ಪ್ರತಿಭೆ ಕೊಡುವುದಕ್ಕೂ ಪ್ರತಿಭಾ ಪುರಸ್ಕಾರ ಅಂತಲೇ ಹೆಸರು. ಹಾಗಾಗಿ ಪ್ರತಿಭೆ ಕೊಡು. ಮತ್ತೆ ನಿಮ್ಮಂತವರ ಮುಂದೆ ಅದು ಸಿಗದೆ ಬೇರೇನು ಸಿಕ್ಕಿತ್ತು? ಇರ್ಲಿ, ನಿನಗೋಸ್ಕರ ಸನ್ಮಾನ ಪತ್ರವನ್ನು ಮಾಡಿಸುವಷ್ಟು ವ್ಯವಧಾನ ನಮಗಿಲ್ಲ. ಯಾಕಂದ್ರೆ ನಿಮ್ಮಲ್ಲಿ 4 ಅಕ್ಷರ ಬರುವವರು ಯಾರಿಲ್ವಾ? ನಮ್ಮಲ್ಲಿ ಇಲ್ಲ ಅಂತ ಅಲ್ಲ, ಹೋಗುವಷ್ಟು ಪುರುಸೊತ್ತಿಲ್ಲ ಅಂತ. ಆಯ್ತು. ಅನಿವಾರ್ಯವಾದ ಅನಿರೀಕ್ಷಿತವಾದ ಸನ್ಮಾನವಾದ ಕಾರಣ ನೀ ತಂದ ಓಲೆಯೇ ನಿನಗೆ ಸನ್ಮಾನ. ನಿಮ್ಮಲ್ಲಿ ಬೇರೆ ಯಾವುದಿಲ್ಲ, ಇದನ್ನೇ ನಮ್ದನ್ನೇ ನಮಗೆ ತಿರುಗಿಸಿಕೊಡುದು. ಮತ್ತೆ ಅಣ್ಣಂಪಲ್ ಕೊಡುವ. ಅಣ್ಣಂಪಲ್ ಎಲ್ಲೆಂಟು ಶಾಲು ಅಣ್ಣ ಅವ ಸರಿ ಮಾತಾಡೋದನ್ನು ಕೇಳಿಸಿಕೊಂಡಿದ್ಯಲ್ವ ನೀನು? ಅಣ್ಣಂಪಲ್. ಇದೇನು? ವಿದೇಶದಿಂದ ತರಿಸಲ್ಪಟ್ಟ ಶಾಲು. ನೀವು ಯಾವಾಗ ಹೋದದ್ದು ವಿದೇಶಕ್ಕೆ? ನಾವು ತರಿಸಿದ್ದು ಅಂತ ಹೇಳಿದ್ದು, ಹೋದದ್ದು ಅಂತ ಹೇಳಿದ್ದ. ನಾನು ಮೊನ್ನೆ ಹೋಗಿದ್ದೆಲ್ಲ ದೇವಲೋಕಕ್ಕೆ. ಈಗ ಬಾ. ದೇಹಕ್ಕೆ ಒಪ್ಪುತ್ತದೆ, ಗಿಡ್ಡ ದೇಹಕ್ಕೆ ಗಿಡ್ಡ ಶಾಲು. ಧನ್ಯವಾದಗಳು. ಇಲ್ಲಿ ಫಲಕ ಇಲ್ವಾ? ಫಲಕ ಮಲಾರ್ಪಣೆ ಇಲ್ಲಿ ನೀವು ಮಾಡುದು ಬೇಡ, ಆಚೆ ಹೋಗಿ. ಮಾಲಾರ್ಪಣೆ, ಚಕ್ರದ ಮಾಲೆ. ಫಲಕ. ಅದವ ರಥ ಓಡಿಸುವುದರಲ್ಲಿ ನಿಷ್ಣಾತನಾದ್ದರಿಂದ 3 ಚಕ್ರ. ರಥ ಓಡಿಸುವುದರಲ್ಲಿ ನಿಷ್ಣಾತನಾದ್ದಕ್ಕೆ 3 ಚಕ್ರ. ನಿಮ್ಮಲ್ಲಿಯೂ ನನ್ನ ಅಭಿಮಾನಿಗಳಿದ್ದಾರೆ, ಅವರು ಒಂದು ಬದಿಯಲ್ಲಿ ಕೂತಿದ್ದಾರೆ, ಸರಿ ಕಾಣುವುದಿಲ್ಲ. ಫಲಕ. ಅನಿರೀಕ್ಷಿತವಾದಂತಹ ಸನ್ಮಾನ. ಗಂಧ ಚಂದನವನ್ನು ಪೂಸಿ ನಿನ್ನನ್ನು ಅಭ್ಯಂಜನ ಎಲ್ಲ ಮಾಡ್ಲಿಕ್ಕಿತ್ತು. ನಾವು ಕಾಡಿನಲ್ಲಿದ್ದೇವೆ, ಹೌದು. ಆ ವ್ಯವಸ್ಥೆ ಇಲ್ಲ. ನೀವು ಮೈಯುವುದೇ ಕಷ್ಟ, ವಾರಕ್ಕೊಂದ್ಸಲ. ಹೌದು. ಮಳೆ ಬಂದ್ರೆ ಮಾತ್ರ ನಿಮ್ಗೆ ಸ್ನಾನ, ಇಲ್ಲದ್ರೆ ಇಲ್ಲ. ಹಾಗಂತ ನಿನ್ನನ್ನು ಹಾಗೆ ಬಿಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇದು ಒಂದೇ ಜೊತೆ ಇರುದಲ್ಲ, ಇದು ಒತ್ತೆ ಆದ್ರೆ ಬೇರೆ ಇಲ್ಲ. ಹೌದು, ನಿನಗೆ ವ್ಯವಸ್ಥೆ ಮಾಡ್ತೇವೆ, ನಮಗೆ ಇಲ್ಲದಿದ್ರು ತೊಂದರೆ ಇಲ್ಲ. ಗಂಧ ಚಂದನಾದಿಗಳು ಎಷ್ಟು ಚಂದ, ಆ ನೈಜತೆ ನೋಡು. ಆಹಾ, ಹೇಗೆ ಚೆನ್ನಾಗ ಒಂದು ಪದ್ಯ ಆಡುವ. ಮುದ್ದು ರಮಣ ಬಂದ ಬುದ್ಧಿಯುಳ್ಳ ಹನುಮಂತ ಹತ್ತಾಗಿ ಹಾದಿದನು. ನೀವು ಒಳ್ಳೆ ವೇಷಭೂಷಣ ಸಂಸ್ಥೆಯಲ್ಲಿದ್ದೀರಾ? ಹೌದೌದು, ವರ್ಷ ಮಾಡಬೇಕು ಅಂತ ಇದ್ದೇನೆ. ನೀವು ಹವ್ಯಾಸಿಗೆ ಹೆಚ್ಚು ಬಣ್ಣ ಹಾಕುದು ನೀವೇ? ಹೌದೌದು. ಇನ್ನೇನು ಬೇಕಾದ್ದು? ನಿನ್ನ ಪತ್ರಕ್ಕೆ ಉತ್ತರ. ಆ ಕಡೆ ತಿರುಗು, ಎಡದ ಕಾಲಿ. ಅವನಿಗೆ ಕಿರೀಟ ಬೇರೆ, ಕೇಡು ಗಾಡಿ ಹೋಗಿರುವವನಿಗೆ. ಹಾಗೆ ನಿನ್ನ ಅಪ್ಪನಲ್ಲಿ ಹೇಳು. ನಿನಗೆ ಪಾರಿತೋಷಕ ಕೊಡ್ಲಿಲ್ಲ ಅಲ್ಲಿ ಉಂಟಲ್ಲ ಅವರಲ್ಲಿ, ಬಹಳ ಭಾರವಾದ. ಅದನ್ನೊಂದು ಕೊಡದಿದ್ರೆ ನಮ್ಮ ಸನ್ಮಾನ ಪೂರ್ತಿ ಆಗುತ್ತೆ. ಅದು ಮುಂದಿನ ವರ್ಷಕ್ಕೆ ಕೊಡ್ಲಿಕ್ಕೆ ಈಗಲೇ ಬೇಡ, ಈ ಸಲವೇ. ಮುಂದಿನ ವರ್ಷಕ್ಕೆ ಬೇರೆ ಆಯ್ಕೆ ಮಾಡಿದ್ದೇವೆ. ದೇವರು ಹೇಳಿದ್ದಾರೆ ಮುಂದಿನ ವರ್ಷ ಸನ್ಮಾನ. ಮುಂದಿನ ವರ್ಷ ನನಗೆ ಉಂಟು. ಈಗ
ಮೊದಲೇ ನಿಘಂಟು ಮಾಡ್ಕೊಳ್ಳಿ ನೀವು. ಹೌದೌದು. ಬೇರೆಯವರಿಗೆ ಸಿಗ್ಲಿಕ್ಕೆ ಬಿಡಬೇಡಿ. ಸಿಗ್ಲಿಕ್ಕೆ ಇನ್ನು ನಿನಗೆ ಎಲ್ಲಿಗೆ? ಹಾ, ಭಾರವಾದದ್ದು. ಈಗ ನಾನು ಶುರು ಮಾಡಿದ್ರೆ ಮತ್ತೆ ಅವರಿಗಿಲ್ಲ ಅಂತ ಆಗ್ತದೆ ಮುಂದಿನ ವರ್ಷ. ಹೋಗ ಹೋಗ್. ಉತ್ತರ ಕೃಷ್ಣ, ಈಗ ಗೊತ್ತಾಯಿತು ಹೋಗಿ 4 ಬೀಳದೆ ನೀನು ಬರಬೇಡ ಅಂತೇಳಿ. ಒಳಗಿಂದಲೇ ಕೂತು